ನನ್ನ ಹೆಸರು ಮೇರಿ ಕ್ರೂಸ್ ಅಂತ. ನಾನಿಲ್ಲಿ ಹುಬ್ಳಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಆಸ್ಪತ್ರೆಯಲ್ಲಿ ನಾನು ಒಂದು ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತೇನೆ. ನನ್ನ ಜೀವಿತದಲ್ಲಿ ನಡೆದಂಥ ಕೆಲವೊಂದು ಸಂದರ್ಭದಲ್ಲಿ ಯೇಸುಸ್ವಾಮಿ ಯಾವ ರೀತಿಯಾಗಿ ನನ್ನೊಟ್ಟಿಗೆ ಮಾತನಾಡಿದರು, ನನ್ನ ಜೀವಿತ ಯಾವ ರೀತಿಯಾಗಿ ಬದಲಾಯಿತು ಎಂಬುದಾಗಿ ನಾನು ತಿಳಿಸಲಿಕ್ಕೆ ಸಂತೋಷ ಪಡ್ತೇನೆ. ಎರಡನೇ ಮಗು ಜನಿಸಿದಾಗ ಒಂದು ತೊಂದರೆಗೊಳಗಾದ್ಲು ಅವಳು. ಏನಂದರೆ ಅವಳಿಗೆ ರೆಕ್ಟೋಸಿಗ್ಮಾಯ್ಡ್ ಕೋಲನ್ ನ್ಯಾರೋ ಇತ್ತು, ಅಂದರೆ ಆ ಒಂದು ಕರಳು ಚಿಕ್ಕದಾಗಿತ್ತು ಬಹಳ. ಆವಾಗ ಅವಳಿಗೆ ಮೋಷನ್ ಪಾಸ್ ಮಾಡೋಕ್ಕೆ ಆಗಲ್ಲ. ಒಂದು ತಾಯಿ ಏನು ಬಯಸ್ತಾಳೆ ಅಂದರೆ ತನ್ನ ಮಗಳು ಚೆನ್ನಾಗಿ ಹೊಟ್ಟೆ ತುಂಬ ಮಗು ಹಾಲು ಕುಡಿದು ನಿದ್ರೆ ಮಾಡಬೇಕು. ಅದು ಒಂದು ತಾಯಿಗೆ ಒಂದು ಸಂತೋಷವಾದಂಥ ಒಂದು ಸಂಗತಿ. ಚೆನ್ನಾಗಿ ಭದ್ರವಾಗಿ ನನ್ನ ಮಗು ಇದೆ ಅಂತ ತಾಯಿಗೂ ಮಗುವಿಗೂ ಅದು ಅನಿಸುವಂಥ ಒಂದಿದು. ಇವಳಿಗೆ ಹೆಂಗೆ ಅಂದರೆ ವಾಂತಿ ಮಾಡಿಬಿಡ್ತಿದ್ಲು ಪೂರ್ತಿಯಾಗಿ. ನಾನು ಎಷ್ಟು ಹಾಲು ಕೊಟ್ಟನೋ ಅವಳು ವಾಂತಿ ಮಾಡಿಬಿಡೋಳು. ಪೂರ್ತಿ ಮೋಷನ್ ಅಂತೂ ಮಾಡ್ತಾನೆ ಇರಲಿಲ್ಲ. 10-15 ದಿನ ಮಾಡ್ತಾ ಇರಲಿಲ್ಲ ಅವಳು. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಆವಾಗ ತಾನೇ ಸಿಸೇರಿಯನ್ ಆಗಿ 18-15 ದಿವಸ. ಒಂದು ಬಾಣಂತಿ ಅಂದರೆ ರೆಸ್ಟ್ ಮಾಡಬೇಕು, ಸಿಸೇರಿಯನ್ ಅಂದರೆ ತುಂಬ ರೆಸ್ಟ್ ಬೇಕು ಅವಳಿಗೆ. ಆ ಸಮಯದಲ್ಲಿ ನಾನು ಮಗುವನ್ನು ಬಟ್ಟೆಯಲ್ಲಿ ಸುತ್ತಕೊಂಡು ನಮ್ಮ ಹಸ್ಬೆಂಡ್ ಜೊತೆ ಆಸ್ಪತ್ರೆಗಳಿಗೆ ಅಲಿತಾ ಇದ್ದೆ. ಅದು ಹೆಂಗಿತ್ತಂದರೆ ಮೆಟ್ಲು ಹತ್ತಬೇಕು ಮತ್ತು ಕೆಳಗಿಳಿಬೇಕು. ನನಗೆ ತುಂಬ ಕಷ್ಟ ಆಗ್ತಿತ್ತು. ಆದರೆ 2-3 ಸಾರಿ ನಾನು ಡಾಕ್ಟ್ರ್ ಹತ್ರ ಹೋಗಿ ಮಾತಾಡಿದಾಗಲೂ ಡಾಕ್ಟ್ರು ಸ್ವಲ್ಪ ಡಿಲೇ ಆಗ್ತಿತ್ತು, ಆಪ್ರೇಷನ್ ಮಾಡಲಿಕ್ಕೆ ಡಿಲೇ ಆಗ್ತಾಯಿತ್ತು. ಆವಾಗ ಆ ಸಮಯದಲ್ಲಿ ಸ್ಟ್ರೈಕ್ ಕೂಡ ನಡೀತಾ ಇತ್ತು. ನಮ್ಮದು ಸಂಬಳ ಆಗಿಲ್ಲ ಅಂತಲೂ ಪರ್ಮನೆಂಟ್ ಆಗಿಲ್ಲ ಅಂತೇಳಿ ಸ್ಟ್ರೈಕ್ ನಡೆಯೋ ಆ ಒಂದು ಸಂದರ್ಭದಲ್ಲಿ ನನ್ನ ಮಗಳನ್ನ ನಾನು ಎತ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ಯಾರೂ ಕೆಲಸಗಾರರು ಇರ್ತಾ ಇರಲಿಲ್ಲ. ಆಪ್ರೇಷನ್ಗೆ ಅಟೆಂಡ್ ಮಾಡುವವರೇ ಹೊರಗಡೆ ಸ್ಟ್ರೈಕಿಗೆ ಇದ್ದ ಕಾರಣ ಡಾಕ್ಟ್ರು ಹೇಳ್ತಿದ್ರು, ಆಯಿತು ನಾನು ಆಪ್ರೇಷನ್ ಮಾಡ್ತೀನಿ ಅಂತ ಡಿಲೇ ಆಗ್ತಿತ್ತು. ಇದು ಎಷ್ಟು ಡಿಲೇ ಆಗ್ತಾಯಿದೆ ಅಷ್ಟು ನನ್ನ ಮನಸ್ಸಲ್ಲಿ ಭಯ, ಕಳವಳ, ಹಂಗೆ ಎತ್ಕೊಂಡು ಹೋಗ್ತಾ ಇದ್ದೆ. ಮತ್ತು ಜೀಸಸ್ ಕಾಲ್ಸ್ ಸಿಸ್ಟರ್ಗೆ ನಾನು ಭೇಟಿ ಆಗ್ತಿದ್ದೆ. ಅಲ್ಲಿ ಹೋಗಿ ಅವರು ಸಮಾಧಾನ ಪಡ್ತಿದ್ರು. ಸಿಸ್ಟರ್, ದೇವರು ದಾರಿ ತೋರಿಸೋನಾಗಿದ್ದಾನೆ, ದೇವರು ಮಾರ್ಗ ಕೊಡ್ತಾನೆ ಅಂತ ತುಂಬ ಬಲಪಡಿಸ್ತಿದ್ರು. ಆತ್ಮಿಕವಾಗಿ ಧೈರ್ಯಪಡಿಸ್ತಿದ್ರು. ದೇವರ ವಾಕ್ಯದ ಮೂಲಕ ನನಗೆ ಬಲಪಡಿಸ್ತಿದ್ರು. ಈ ರೀತಿಯಾಗಿ ಸಮಾಧಾನ ಹೊಂದಿ ನಾನು ಮನೆಗೆ ಬರ್ತಿದ್ದೆ. ಪ್ರಾರ್ಥನೆ ಮಾಡಿ ಸಿಸ್ಟರ್ ಹೇಳಿದರು, ನೀವು ಪ್ರಾರ್ಥನೆ ಮಾಡಮ್ಮ, ಡೈರೆಕ್ಟ್ ಮಾತಾಡು ತಂದೆ ಹತ್ರ, ದೇವರು ಕಾರ್ಯ ಮಾಡ್ತಾರೆ ಅಂತೇಳಿ. ಅವಳಿಗೆ ಎತ್ಕೊಂಡು ನಾನು ಆಕಾಶ ನೋಡಿ ಹೇಳ್ತಾ ಇದ್ದೇನೆ, ತಂದೆ ಡಾಕ್ಟ್ರ್ ಹತ್ರ ಮಾತಾಡಿ ನನಗೆ ಸಾಕಾಗಿ ಹೋಗಿದೆ. ಇನ್ನು ನಾನು ಡಾಕ್ಟ್ರ್ ಬಾಯಿಂದ ನೀವು ಮಾತಾಡಬೇಕು. ನನಗೆ ಡಾಕ್ಟ್ರ್ ಹತ್ರ ಮಾತಾಡಿ ತುಂಬ ಸಾಕಾಗಿದೆ. ಇದೇ ಕೊನೆ, ನಾನು ಬರ್ತಾ ಇದ್ದೇನೆ ಅಲ್ಲಿ, ನನಗೆ ಯಾವ ದಾರಿನೂ ಕಾಣ್ತಾ ಇಲ್ಲ ಅಂತೇಳಿ. ಆ ನಿಮಿಷ ನಾನು ಆ ಜಾಗ ಹೋಗಿ ಅಲ್ಲಿ ನಿಲ್ಲುವಂಥ ಸಮಯ, ಅದು ಡಾಕ್ಟ್ರಲ್ಲಿ ಒಳಗಡೆ ಕೂತ್ಕೊಂಡಿದ್ರು, ಇನ್ನೂ ಸುಮಾರು ಪೇಷಂಟ್ ಇದ್ದರು ಅಲ್ಲಿ. ಆವಾಗ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ದೇವರೇ ನೀನು ಮಾತಾಡು ಅಂಥೇಳಿ. ಆ ಡಾಕ್ಟ್ರು ನನ್ನನ್ನು ಕರೆದಂಥ ಧ್ವನಿ, ಒಂದು ತಂದೆ ತನ್ನ ಮಗಳ ಜೊತೆ ಮಾತಾಡಿ ಎಷ್ಟು ಪ್ರೀತಿಯಲ್ಲಿ ಒಂದು ತಂದೆ ಬಾಮ್ಮ ಅಂತ ಕರೀತಾರೋ, ಒಂದು ಮಗಳ ನೋವನ್ನು ಅರಿಯುವಂಥ ಹೃದಯ ಆ ಡಾಕ್ಟ್ರಿಗೆ ಆ ಸಮಯದಲ್ಲಿ ಕೊಡಲ್ಪಟ್ಟಿತು. ನಾ ಹೋಗೋದ್ರಲ್ಲಿ ಆ ಹೃದಯ ಡಾಕ್ಟ್ರಿಗೆ ಕೊಡಲ್ಪಟ್ಟಿತು. ಡಾಕ್ಟ್ರು ಬಾಮ್ಮ ಅಂತ ಹೇಳಿದರು. ದೂರಿಂದನೇ, ಎಷ್ಟು ನೀನು ಭಯ ಪಟ್ಕೊಂಡಿದ್ದೀಯಾ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯಾ, ₹1 ಇಲ್ಲದೆ ನಾನಿನ್ನು ಆಪ್ರೇಷನ್ ಮಾಡ್ತೀನಿ ನಿನ್ನ ಮಗಳದು ಅಂತೇಳಿ. ಆ ಒಂದು ಡಾಕ್ಟ್ರ್ ಮನಸ್ಸು ಕೊಟ್ಟಂಥ ದೇವರಿಗೆ ನಾನು ಆ ಸಮಯದಲ್ಲಿ ಸ್ತೋತ್ರ ಮಾಡಿದೆ. ತುಂಬ ಆಶ್ಚರ್ಯ ಅನ್ನಿಸ್ತು. ಆ ಒಂದೇ ಒಂದು ನಿಮಿಷ ಆ ನಿಟ್ಟುಸಿರನ್ನು ಕೂಡ ದೇವರು ಕೇಳ್ತಾರೆ. ನಾನು ಅಲ್ಲಿ ದೊಡ್ಡ ನಿಟ್ಟುಸಿರು ಬಿಟ್ಟಿದ್ದೆ. ಆ ನಿಟ್ಟುಸಿರನ್ನು ನನ್ನ ತಂದೆ ನೋಡಿದರು. ಆವಾಗ ಅಲ್ಲಿ ಹೋಗಿ ಅಡ್ಮಿಟ್ ಆಗ್ರಿ ಅಂತ ಹೇಳಿದರು. ಒಂದು ನಗರದ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನನ್ನ ಮಗಳ ಆಪ್ರೇಷನ್ ಆಯಿತು. ಒಂದು ಪ್ರೈವೇಟ್ ಇದರಲ್ಲಿ ಅಷ್ಟೊಂದು ಅದ್ಭುತ ಮಾಡಿದಂಥ ದೇವರು 2 ಆಪ್ರೇಷನ್ಗಳನ್ನು ಸಕ್ಸಸ್ಫುಲ್ಲಿ ಕರ್ತನೇ ನಿಂತು ಮಾಡಿಕೊಟ್ರು. ನಿಜವಾಗ್ಲೂ ಜೀಸಸ್ ಕಾಲ್ಸ್ನವರಿಗೂ ನಾನು ತುಂಬ ಕೃತಜ್ಞತೆ ಉಳ್ಳವಳಾಗಿದ್ದೇನೆ. ಯಾಕಂದರೆ ಈ ಕರ್ತನು ಬರುವಂಥ ಕಾಲದಲ್ಲಿ ಯಾವ ರೀತಿ ಮಾತಾಡಬೇಕೋ, ಯಾವ ರೀತಿ ಆಶೀರ್ವಾದ ಹೊಂದ್ಕೋಬೇಕೋ, ಯಾವ ರೀತಿ ಆತ್ಮ ಪ್ರಾಣ ಶರೀರವಾಗಿ ನಾವು ಸಿದ್ಧಗೊಳ್ಳಬೇಕು, ಅದಕ್ಕೆ ಅವರು ಜನರನ್ನು ತಯಾರು ಮಾಡ್ತಾ ಇದ್ದಾರೆ. ಇದು ಒಂದು ಇರುವಂಥದ್ದು ನಮಗೆ ತುಂಬ ಒಂದು ಆಶೀರ್ವಾದಕರವಾಗಿದೆ. ಎಷ್ಟೋ ಕುಟುಂಬಗಳನ್ನು ಕಣ್ಣೀರು ಒರೆಸುವಂಥ ಒಂದು ಕೆಲಸ ಆಗಿದೆ ಇದು. ನಿಜವಾಗಲೂ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಕರ್ತನ ಒಂದು ಯೋಜನೆ ನಮ್ಮನ್ನು ಮುಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅದು ದೇವರ ಚಿತ್ತ ಆಗಿದೆ. ತುಂಬ ಸಂತೋಷ ಅನ್ನಿಸ್ತದೆ. ದೇವರಿಂದ ಇದೆಲ್ಲ ವಾಗ್ದಾನಗಳನ್ನು ಹೊಂದಿಕೊಂಡು ಅದನ್ನು ಕಾರ್ಯರೂಪವಾಗಿ, ದೇವರು ಬಾಯಲ್ಲಿ ಹೇಳಿದ್ದನ್ನು ಕಾರ್ಯರೂಪವಾಗಿ ಮಾಡುವಂಥದ್ದನ್ನು ನಾವು ನಮ್ಮ ಜೀವಿತದಲ್ಲಿ ಅದನ್ನು ಅನುಭವಿಸುವಾಗ ತುಂಬ ಆಶ್ಚರ್ಯವನ್ನು ಅನಿಸುತ್ತೆ, ಆಮೇಲೆ ಖುಷಿನೂ ಅನಿಸುತ್ತೆ. ಇವರು ನಮ್ಮ ಹಸ್ಬೆಂಡ್ ಆಗಿದ್ದಾರೆ. ಇದು 2 ನಮಗೆ ದೇವರು ಕೊಟ್ಟಂಥ 2 ಮಕ್ಕಳಾಗಿದ್ದಾರೆ. ದೇವರು ಆಶೀರ್ವದಿಸಿದಂಥ ಒಂದು ಕುಟುಂಬ. ನಾವು ಕುಟುಂಬ ಆಶೀರ್ವಾದ ಪಾಲುಗಾರಿಕೆಯಲ್ಲಿ ಕೂಡ ನಮ್ಮ ಹೆಸರನ್ನು ನಾವು ನೋಂದಾಯಿಸಿದ್ದೇವೆ. ನಾವು ಸಂತೋಷವಾಗಿದ್ದೇವೆ. ಇಷ್ಟೋ ತನಕ ನಾನು ಸಾಕ್ಷಿ ಕೊಟ್ಟಂಥದ್ದು ಈ ಮಗುವಿನ ವಿಷಯವಾಗಿ. ದೇವರು ಅದ್ಭುತವಾಗಿ ಆ ಮಗುವನ್ನು ಇಟ್ಟಿದ್ದಾರೆ. ಅವಳು ಚೆನ್ನಾಗಿ ಬೆಳೆದು
ಈಗ ಸ್ಕೂಲಿಗೆ ಕೂಡ ಹೋಗ್ತಾ ಇದ್ದಾಳೆ. ಈ ಎಲ್ಲ ಅದ್ಭುತಗಳಿಗಾಗಿ ಎಲ್ಲ ಘನಮಾನ ಮಹಿಮೆಯನ್ನು ನಾನು ಯೇಸುವಿಗೆ ಸಲ್ಲಿಸ್ತೇನೆ. ಮತ್ತು ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಪ್ರಾರ್ಥನಾ ವೀರರು ಮತ್ತು ಪಾಲ್ ದಿನಕರನ್ ಅಂಕಲ್ ಅವರ ಕುಟುಂಬಕ್ಕಾಗಿ ಕೂಡ ನಾನು ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಜೀವಿತದಲ್ಲಿ ನಾವಿರುವಾಗ ಅವರು ನಮಗಾಗಿ ಪ್ರಾರ್ಥಿಸಲು ಕೊಟ್ಟಂತಹ ದೇವರ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ದೇವರಿಗೆ ಸ್ತೋತ್ರ.